ನಮಸ್ಕಾರ ಸ್ನೇಹಿತರೆ, ತುಂಬ ಜನ ಪ್ರಶ್ನೆ ಕೇಳಿದ್ರಿ, ಬ್ರದರ್ ಮೋಟೋ ಬ್ಲಾಗಿಂಗ್ಗೆ ಗೋಪ್ರೋ ಜೊತೆಗೆ ಯಾವ ಸೆಟಪ್ ಒಳ್ಳೆಯದು, ಮೀಡಿಯಾ ಮಾಡ ಉಲಾನ್ಸಿ ಮೌಂಟ್ ವಿತ್ ಗೋಪ್ರೋ ಮೈಕ್ ಅಡಾಪ್ಟರ್ ಅಂತ. ಇವತ್ತು ನಿಮ್ಮ ಮುಂದೆ ಎರಡೂ ತೊಗೊಂಬಂದೀನಿ. ಎರಡರ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆಯಲ್ಲಿ ನೀವೇ ನಿರ್ಧಾರ ಮಾಡಿ ಯಾವ್ದು ಬೆಟ್ರ್ ಅಂತ. ನನಗೆ ಎರಡೂ ಬೆಟರ್ ಅನಿಸುತ್ತೆ, ಬಟ್ ಕೆಲವರಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ಅದ್ರ ಬಗ್ಗೆಯೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೀಡಿಯಾ ಮಾಡಿಗೆ ಇನ್ಸ್ಟಾಲ್ ಮಾಡ್ತೀನಿ ನಾನು ಗೋಪ್ರೋನ. ಮೀಡಿಯಾ ಮೋಡ್ಗೆ ಗೋಪ್ರೋ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ. ನೋಡಿ, ಇಲ್ಲೊಂದು ಜಸ್ಟ್ ಪುಷ್ ಡೌನ್ ಮಾಡಿದ್ರೆ ಸಾಕು, ಹಿಂಗೆ ಓಪನ್ ಆಗುತ್ತೆ. ಗೋಪ್ರೋ ಬ್ಯಾಟ್ರಿ ಸೈಡು ಡೋರ್ ಓಪನ್ ಮಾಡಿ ಇನ್ಸ್ಟಾಲ್, ದಟ್ಸ್ ಇಟ್, ಲಾಕ್. ನಾವಿನ್ನು ಜೇವಕ್ಕೆ ಮೌಂಟ್ ಮಾಡಬೇಕಂದ್ರೆ ಜಸ್ಟ್ ಗೋಪ್ರೋಯಿಂದ ಡೈರೆಕ್ಟ್ ಏನು ಬರುತ್ತೆ ಇದನ್ನೇ ಯೂಸ್ ಮಾಡ್ಕೋಬೋದು. ನಮಗೆ ಗೋಪ್ರೋಲಿ ಏನು ಬಟನ್ ಸಿಗುತ್ತೋ ಅದೇ ಸೇಮ್ ಇದೆ. ಕ್ವಿಕ್ ರೆಕಾರ್ಡ್ ಮತ್ತು ಪವರ್ ಆನ್ ಬಟನ್. ಗೋಪ್ರೋ ಮೀಡಿಯಾ ಮಾಡಲ್ ನಿಮಗೆ ಫ್ರಂಟ್ ಆ್ಯಸ್ ವೆಲ್ ಆಸ್ ಬ್ಯಾಕ್ 2 ಡೈರೆಕ್ಷನಲ್ ಮೈಕ್ ಸಿಗುತ್ತೆ. ಇನ್ನು ಹಿಂಬದಿಗೆ ಬಂದರೆ ಮೊದಲನೇದಾಗಿ HDMI ಔಟ್ ಪೋರ್ಟ್, ಸೆಕೆಂಡ್ USB-C ಟೈಪ್ ಪೋರ್ಟ್, 3.5mm ಮೈಕ್ ಪೋರ್ಟ್, 2 ಕೋಲ್ಡ್ ಶೂ ಮೌಂಟ್ಸ್ ಅಂತಲೂ ಸಿಗುತ್ತೆ. ಏನಿಲ್ಲ ಎಕ್ಸ್ಟ್ರಾ ಸ್ಲಾಟ್ಸ್ ನಿಮಗೆ ಕಾಣಿಸ್ತಿದೆ ಅದೇ. ಸೊ ಇಲ್ಲಿ ನಿಮಗೆ ಗೋಪ್ರೋ ಆಕ್ಸೆಸರೀಸ್ಗಳು ತುಂಬ ಸಿಗುತ್ತೆ. ಇಲ್ಲಿ ಎಕ್ಸ್ಟರ್ನಲ್ ಮೈಕ್ಸ್ಗಳು ನೀವು ಉಪಯೋಗಿಸ್ಬೇಕಾದ್ರೆ ಅದನ್ನು ಮೌಂಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸ್ಪೇಸ್ ಅದು. ಇದ್ರ ಜೊತೆಗೆ ಮೈಕ್ ಮೇಲೆ ವಿಂಡ್ ನಾಯ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಪ್ರೊಟೆಕ್ಷನ್ ಕೂಡ ಇದೆ. ಮತ್ತು ನಮಗೆ ಫ್ರಂಟ್ ಮೈಕ್ ಉಪಯೋಗಿಸ್ಬೇಕಾ ಇಲ್ಲ ರೇರ್ ಮೈಕ್ ಉಪಯೋಗಿಸ್ಬೇಕಾ ಅನ್ನೋ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅದು ನೀವು ಮೀಡಿಯಾ ಮಾಡ್ ಸೆಟ್ಟಿಂಗ್ ಹೋಗಿ ಅಡ್ಜಸ್ಟ್ ಮಾಡ್ಕೋಬೋದು. ಏನು ಮೀಡಿಯಾ ಮಾಡಲಿ ಮೈಕ್ ಇದೆ ಅದು ಇಂಡೋರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಔಟ್ಡೋರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ಏನು ಸರೌಂಡ್ ಸೌಂಡ್ ಇದೆ ಅದನ್ನೆಲ್ಲ ಜೋರಾಗೆ ಕ್ಯಾಪ್ಚರ್ ಮಾಡುತ್ತೆ. ನೀವು ಮಾತಾಡ್ತಿರೋದು ಕೂಡ ಎಷ್ಟು ಎನ್ಹ್ಯಾನ್ಸ್ ಆಗಿ ಕೇಳಿಸುತ್ತೋ ಬ್ಯಾಕ್ಗ್ರೌಂಡಲ್ಲಿರೋ ಸೌಂಡ್ ಕೂಡ ಅಷ್ಟೇ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಇದು ಪರ್ಟಿಕ್ಯುಲರ್ಲಿ ಡೈರೆಕ್ಟಾಗಿ ಉಪಯೋಗಿಸೋಕ್ಕೆ ಇಷ್ಟ ಇಲ್ಲ. ನಾವು ಮೋಟೋ ಬ್ಲಾಗಿಂಗ್ ಮಾಡೋದ್ರಿಂದ ಯೂಶ್ವಲಿ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡೇ ಮಾಡ್ತೀವಿ. ಸೊ ಅದ್ರಲ್ಲಿ ಒಂದು ಮಟ್ಟಕ್ಕೆ ಎಲ್ಲ ಇಂಪ್ರೂವೈಸ್ ಆಗುತ್ತೆ. ಸೊ ಬರೀ ಗೋಪ್ರೋ ಯೂಸ್ ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತೀವಿ ಅನ್ನೋರಿಗೆ ನಾಟ್ ಸಜೆಸ್ಟೆಡ್. ನೀವು ಮೇ ಬಿ ಎಕ್ಸ್ಟರ್ನಲ್ ಮೈಕ್ ಒಂದು ಉಪಯೋಗಿಸ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ಗೋಪ್ರೋ ವಿತ್ ಮೀಡಿಯಾ ಮಾಡ್ 200 ಗ್ರಾಮ್ ತೂಕ ಇದೆ. ನಾವು ಮೀಡಿಯಾ ಮಾಡ್ನ ನಮ್ಮ ಮೋಟೋ ಬ್ಲಾಗಿಂಗ್ ಸೆಟಪ್ ಏನು ಜೇವುಕ್ ಇರುತ್ತೆ ಅದಕ್ಕೆ ಮೌಂಟ್ ಮಾಡ್ತೀವಿ ಅಂದರೆ ಈ ಕಡೆ ಸ್ಲಾಟು ರೈಟ್ ಸೈಡ್ಗೆ ಇರಬೇಕು. ಇಲ್ಲ ಅಂದರೆ ನಿಮಗೆ ಈ ಸೈಡ್ ಲೆಫ್ಟ್ ಸೈಡಿಗೆ ನೋಡಿ ಗ್ರೂ ಜಾಗ ಇಲ್ಲ. ಸೊ ಈ ಗ್ರೂ ಏನಕ್ಕೆ ಕೊಟ್ಟು ಅಂದರೆ ನೀವು ಉಕ್ ಮೌಂಟ್ ಮಾಡಿ, ಮತ್ತು ಇನ್ನೊಂದು ಲಾಕಿಂಗ್ ಸ್ಕ್ರೂಲ್ ಅಷ್ಟೇ ನಿಮಗೆ ಎರಡೇ ಸಿಗುತ್ತೆ, ಚಿಕ್ಕದೊಂದು ದೊಡ್ಡದೊಂದು. ಚಿಕ್ಕದು ಈ ಜಾಗದಲ್ಲಿ ಆಗಲ್ಲ ನೋಡಿ, ನಿಮಗೆ ಕಾಣಿಸ್ತಿದೆ ಇಲ್ಲಿಗೆ ಲಾಕ್. ಸೊ ಇನ್ನೊಂದು ಚೂರು ಹೋಗ್ಬಿಟ್ಟು ಒಂದು 4-5 ಥ್ರೆಡ್ ತೊಗೊಳುತ್ತೆ ಅಷ್ಟೇ ಇದು. ಆಮೇಲೆ ಇಲ್ಲಿ ಎಂಟ್ರಿ ಆಗಲ್ಲ, ಸೊ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಉದ್ದದೇ ಉಪಯೋಗಿಸ್ಬೇಕು ನಾವು. ನೋಡಿ, ಸೊ ಆಲ್ಮೋಸ್ಟ್ ಹ್ಯಾಂಡ್ ಟೈಟ್ ಆಗಿದೆ. ಇದ್ರ ಮೇಲೆ ಟೈಟ್ ಮಾಡೋದು ಕಷ್ಟ. ಹಾಗಾಗಿ ನೀವೊಂದು ಚಿಕ್ಕದು ಸ್ಟಾರ್ ಸ್ಕ್ರೂ ಡ್ರೈವರ್ ಅಥವಾ ಕನೆಕ್ಟರ್ ಏನಾದ್ರು ಉಪಯೋಗಿಸಿ ನೀವು ಟೈಟ್ ಮಾಡಬೇಕಾಗತ್ತೆ. ಸೊ ಇದು ಪ್ರತಿ ಸರಿ ಒಂದು ಎಕ್ಸ್ಟ್ರಾ ಕೆಲಸ ಅನಿಸ್ತಿದೆ ನನಗೆ. ಸೊ ಪ್ರತಿ ಸರಿ ಎಲ್ಲೇ ಆಚೆ ಹೋದಾಗಲೂ ಕೂಡ ನಾವು ಕನೆಕ್ಟರ್ ಅಥವಾ ಸ್ಟಾರ್ ಸ್ಕ್ರೂ ಡ್ರೈವರ್ನ ಜೋಬಲ್ಲಿ ಹಿಡ್ಕೊಂಡು ಓಡಾಡಬೇಕಾಗತ್ತೆ. ಇದು ಬಿಟ್ಟರೆ ಬೇರೆ ಏನು ನನಗೆ ಸಮಸ್ಯೆ ಅನಿಸಿಲ್ಲ. ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಾವು ಆನ್ ದಿ ಗೋ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದರೆ ಫುಲ್ ಮೌಂಟ್ಸ್ ಎಲ್ಲ ಬಿಚ್ಚಿ ಮೀಡಿಯಾ ಮಾಡಿ ಆಚೆ ತೆಗೆದು ಆಮೇಲೆ ನಾವು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ತಿದೆ ನನಗೆ. ಅಪಾರ್ಟ್ ಫ್ರಮ್ ದಟ್ ಮೀಡಿಯಾ ಮಾಡಲ್ ಬೇರೆ ಎಲ್ಲ ಚೆನ್ನಾಗಿದೆ. ಮತ್ತು ಮೀಡಿಯಾ ಮಾಡಿಂದ ಗೋಪ್ರೋನ್ ತೆಗಿಬೇಕಾದ್ರೆ ಏನು ಈ ಡೋರ್ ಸ್ಲಾಟ್ ಇದೆ ಇದು ತೆಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಕೆಲವು ಸರಿ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಯೂಸ್ ಮಾಡಬೇಕಾದ್ರೆ ಟೈಟ್ ಅನಿಸುತ್ತೆ. ಒಂದ್ಸರಿ ನಿಮ್ಗೆ ಅಭ್ಯಾಸ ಆದಮೇಲೆ ಏನಂತ ಟಫ್ ಅನಿಸಲ್ಲ. ಬಟ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಲೋ ಅನಿಸುತ್ತೆ ನನಗೆ ಕ್ವಾಲಿಟಿ. ಸೊ ನೋಡಿ, ಯಾವಾಗ ಹೆಂಗೆ ಮುರಿದೋಗುತ್ತೋ ಅನ್ನೋದು ಗೊತ್ತಿಲ್ಲ. ಆ ಭಯದಲ್ಲೇ ಇದನ್ನ ಉಪಯೋಗಿಸ್ಬೇಕಾಗಿದೆ. ಮೋರೋವರ್ ಮುರಿದೋದ್ರೆ ಹೊಸ ತೊಗೊಳ್ಳೋಣ ಬಿಡು ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ 7,000 ರೂಪಾಯಿ ಸ್ವಾಮಿ ಇದ್ರ ಕಾಸ್ಟು. ಈಗ ಉಲಾನ್ಸಿ ಮೌಂಟ್ ಪ್ಲಸ್ ಗೋಪ್ರೋ ಅಡಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಈಸಿ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ನಾವು ಗೋಪ್ರೋ ಹಾಕಬೇಕು ಅಂದರೆ ಮೊದಲನೇದಾಗಿ ಬ್ಯಾಟ್ರಿ ಸೈಡ್ ಡೋರ್ ಓಪನ್ ಮಾಡಬೇಕಾಗತ್ತೆ. ಆಮೇಲೆ ಮೇಲೊಂದು ಚಿಕ್ಕ ಇದು ಬರುತ್ತೆ ಸ್ಲೈಡರ್ ಟೈಪ್ ಬಟನು, ಅದು ರಿಮೂವ್ ಮಾಡಿದ್ರೆ ಬ್ಯಾಕ್ ಸೈಡ್ ಡೋರ್ ಓಪನ್ ಆಗುತ್ತೆ. ಇಷ್ಟಾದಮೇಲೆ ನಾವು ನಮ್ಮ ಗೋಪ್ರೋನ ಆರಾಮಾಗಿ ಇದ್ರೊಳಗೆ ಇನ್ಸರ್ಟ್ ಮಾಡ್ಬೋದು. ಬ್ಯಾಕ್ ಡೋರ್ ಪ್ಲಸ್ ಏನು ಬ್ಯಾಟ್ರಿ ಡೋರ್ ಇದೆ ಅದು ಕ್ಲೋಸ್ ಮಾಡಿದ್ರೆ ಮುಗೀತು. ಇದರಲ್ಲೇ ಕೆಳಗಡೆ ನಿಮಗೆ ಗೋಪ್ರೋ ಮೈಕ್ ಅಡಾಪ್ಟರ್ ಸ್ಲಾಟ್ ಇದೆ, ಈಸಿ ಇನ್ಸ್ಟಾಲ್ ಅಷ್ಟೇ. ಅದಾದಮೇಲೆ ಏನು ನಮ್ಮ ಸಿ ಟೈಪ್ ಪೋರ್ಟು ಚಾರ್ಜ್ ಮಾಡ್ತೀವಿ ಗೋಪ್ರೋನ, ಅಲ್ಲಿ ಈ ಮೈಕ್ ಅಡಾಪ್ಟರ್ ಇನ್ಸರ್ಟ್ ಮಾಡಿಬಿಟ್ರೆ ಮುಗೀತು. ಗೋಪ್ರೋ ವಿತ್ ಉಲಾನ್ಸಿ ಮೌಂಟ್ ಪ್ಲಸ್ ಮೈಕ್ ಅಡಾಪ್ಟರ್ ರೆಡಿ.
ಸೊ ನೆಕ್ಸ್ಟ್ ಇಲ್ಲಿ 2 ಇದೆ. ಆನ್ ದಿ ಗೋ ನೀವೇನಾದ್ರು ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿ ಸಿ ಟೈಪ್ ಪೋರ್ಟ್ ಇದೆ, ಅದರಿಂದ ನೀವು ಬ್ಯಾಟ್ರಿ ಚಾರ್ಜ್ ಮಾಡಿ. ನೆಕ್ಸ್ಟ್ ಇದು 3.5 mm ಮೈಕ್ ಜಾಕ್. ಇದು GoPro ವಿತ್ ಉಲಾನ್ಸಿ ಮೌಂಟ್ ಪ್ಲಸ್ GoPro ಮೈಕ್ ಅಡಾಪ್ಟ್ರು. ಇದರ ವೆಯ್ಟು 210 ಗ್ರಾಮ್. ಉಲಾನ್ಸಿ ಮೌಂಟ್ನ ತುಂಬ ಜನ ಡ್ರಾಪ್ ಟೆಸ್ಟ್ ಮಾಡಿದ್ದಾರೆ, ಅದನ್ನು ನಾನು ನೋಡೀನಿ. ಬಾಡಿಗೆ ಎಲ್ಲೂ ಡ್ಯಾಮೇಜ್ ಆಗದೆ ಇರೋ ಏನು ಈ ಕ್ಲ್ಯಾಂಪ್ ಇದೆ, ನಾವು ಏನು ನಮ್ಮಗಳಿಗೆ ಜೆ ಮೌಂಟ್ ಉಪಯೋಗಿಸಿ ಮೌಂಟ್ ಮಾಡ್ತೀವಿ, ಇದು ಬೇಗ ಹೊಡೆದೋಗಿದೆ. ಎಷ್ಟೋ ಬಾಡಿ ಚೆನ್ನಾಗೇ ಇದೆ, ಎಲ್ಲೋ ಅಂಥ ಮೇಜರ್ ಡ್ಯಾಮೇಜ್ ಆಗಲ್ಲ. ಗೋಪ್ರೋಗನ್ಕು 100% ಡ್ಯಾಮೇಜ್ ಆಗಲಿಲ್ಲ ನನಗೆ 2 ಸರಿ ಬಿದ್ದಾಗ. ಬಟ್ ಈ ಕ್ಲ್ಯಾಂಪ್ಸ್ ಫಸ್ಟ್ ಹೋಗುತ್ತೆ. ಇದು ತುಂಬ ಸಿಂಪಲ್ ಆಗಿದೆ. ಸೊ ನಿಮಗೆ ಡೈರೆಕ್ಟ್ ಕ್ವಿಕ್ ಸ್ಟಾರ್ಟ್ ಬಟನ್ ಗೋಪ್ರೋದು ಏನಿದೆ ಅದೇ ಡೈರೆಕ್ಟ್ ಟಚ್ ಫೀಲ್ ಸಿಗುತ್ತೆ. ಇಲ್ಲಿ ಪವರ್ ಬಟನ್ ಕಾಣಿಸುತ್ತೆ. ನಿಮ್ಗೊಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಥವಾ ನಿಮ್ಮ ಎಕ್ಸ್ಟರ್ನಲ್ ಮೈಕ್ ಅಥವಾ ಫ್ಲ್ಯಾಶ್ ಏನಾರು ಹಾಕಬೇಕು ಅಂದರೆ ಇಲ್ಲೊಂದೇ ಸ್ಲಾಟ್ ಇದೆ ಅಷ್ಟೇ, ಇನ್ನೆಲ್ಲೂ ಏನೂ ಇಲ್ಲ ನಿಮಗೆ. ಆನ್ ದಿ ಗೋ ನೀವು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದರೆ ತುಂಬ ಈಸಿ. ಏನು ಮೈಕ್ ಅಡಾಪ್ಟ್ರು ಪಿನ್ ಇದೆ ತೆಗೀರಿ, ಬ್ಯಾಟ್ರಿ ಡೋರ್ ಸ್ಲೈಡ್ ಮಾಡಿ ಅಷ್ಟೇ. ನೀವು ಈಸಿಯಾಗಿ ಬ್ಯಾಟ್ರಿ ರಿಮೂವ್ ಮಾಡ್ಬೋದು, ಹಾಕ್ಬೋದು, ತಿರ್ಗಾ ಇದನ್ನ ಇನ್ಸ್ಟಾಲ್ ಮಾಡಿ ರೆಡಿ ಟು ಗೋ. ಒನ್ ಡಿಸ್ಅಡ್ವಾಂಟೇಜ್ ಅಂದರೆ ನೋಡಿ, ಇದು ಅಷ್ಟು ಟೈಟ್ ಇಲ್ಲ. ಸೊ ಕೆಲವು ಸರಿ ನಾವು ಆನ್ ದಿ ಗೋ ಇರಬೇಕಾದ್ರೆ ಇದು ಹಿಂಗೆ ಬಂದುಬಿಟ್ಟಿರುತ್ತೆ, ಕೆಲವು ಸರಿ ಆಚೆ ಬಂದುಬಿಟ್ಟಿರುತ್ತೆ, ಇಷ್ಟು ಹಿಂಗೆ ಅಳ್ಳಾಡ್ತಿರುತ್ತೆ. ಇದೆಲ್ಲ ಒಂಚೂರು ನಮಗೆ ಡಿಸ್ಟರ್ಬ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ನನಗೆ ಈಸಿನೇ ಅನಿಸಿದೆ ಇದರಲ್ಲಿ. ಮೌಂಟಿಂಗ್ ಟು ಜೆ ಮೌಂಟ್ ವೆರಿ ಈಸಿ. ಯಾವ್ದು ಸ್ಕ್ರೂ ಆದರೂ ತಗೋ, ಚಿಕ್ಕದಾದ್ರೂ ತಗೋ, ದೊಡ್ಡದಾದ್ರೂ ತಗೋ, ಸ್ಕ್ರೂ ಈಸಿ ಹ್ಯಾಂಡ್ ಟೈಟ್ ಸಾಕು. ನಿಮಗೆ ಯಾವುದೇ ಎಕ್ಸ್ಟ್ರಾ ಕನೆಕ್ಟರ್ ಅಥವಾ ಸ್ಕ್ರೂ ಡ್ರೈವರ್ ಉಪಯೋಗಿಸೋ ನೆಸಿಟಿ ಇಲ್ಲ. ನೋಡಿ ಚಿಕ್ಕದು ಕೂಡ ಆಗ್ತಾಯಿನೀಗ, ಈಸಿ. ಸೊ ನಾನು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದರೆ ಇವೆಲ್ಲ ತೆಗಿಯೋ ನೆಸಿಟಿ ಇಲ್ಲ ಇದರಲ್ಲಿ. ಈ ಸೆಟಪ್ಪಲ್ಲಿ 3.5 mm ಮೈಕ್ ಅಡಾಪ್ಟ್ರು ಪ್ಲಗಿನ್ ಆದಮೇಲೆ ಗೋಪ್ರೋಲಿ ಏನು ಮೈಕ್ ಇದೆ ಬೈ ಡಿಫಾಲ್ಟು ಅದು ವರ್ಕ್ ಆಗಲ್ಲ. ಸೊ ನಮಗೆ ಎಕ್ಸ್ಟರ್ನಲ್ ಮೈಕ್ ಬೇಕಾಗೇ ಆಗುತ್ತೆ. ಈಗ ನಿಮ್ಗೊಂದು ಐಡಿಯಾ ಬಂದಿದೆ ಯಾವುದು ನೀವು ಪಿಕ್ ಮಾಡಬೇಕು ಅಂತ. ನನ್ನ ಪರ್ಸ್ನಲ್ ಲೈಕು ಮೀಡಿಯಮ್ ಮಾರ್ಟ್. ಯಾಕಪ್ಪ ಅಂದರೆ 3.5 mm ಮೈಕ್ ಪೋರ್ಟ್ ಉಪಯೋಗಿಸ್ಕೊಂಡು ನಾವು ಹೆಲ್ಮೆಟ್ ಇರೋ ನಮ್ಮ ಏನು ಎಕ್ಸ್ಟರ್ನಲ್ ಮೈಕ್ ಇದೆ ಅದರಿಂದ ನಾವು ಮಾತಾಡ್ಬೋದು. ಮತ್ತು ಬೇರೆ ಜಾಗಗಳಲ್ಲಿ ನಾವು ಗಾಡಿ ಓಡಿಸ್ತಿಲ್ಲ ಅಂದಾಗ ಅದೇ ಗೋಪ್ರೋನೇ ಎತ್ಕೊಂಡು ನಾವು ವಿಡಿಯೋ ಮಾಡಿಕೊಂಡು ಆಡಿಯೋ ಕೂಡ ನಿಮಗೆ ಕನ್ವೆ ಮಾಡ್ಬೋದು. ಒಂಥರ 2 in 1 ರೀತಿಲಿ ಹೆಲ್ಪ್ ಆಗುತ್ತೆ. ಸೊ ಆನ್ ದಿ ಗೋ ಕೆಲವರು ಚಾರ್ಜ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಫ್ರೀಕ್ವೆಂಟಾಗಿ ಬ್ಯಾಟ್ರಿ ಚೇಂಜ್ ಮಾಡಲ್ಲ, ಅಂಥವ್ರಿಗೆ ಆಲ್ ಗುಡ್. ನಾನು ಎರಡೂ ಉಪಯೋಗಿಸ್ತೀನಿ. ಒಂದು ಉಪಯೋಗಿಸ್ಬೇಕಾದ್ರೆ ಇನ್ನೊಂದು ಬ್ಯಾಕಪ್ ಅಂತ ಕ್ಯಾರಿ ಮಾಡಿರ್ತೀನಿ. ಹೈಟ್ ವೈಸ್ ಕಂಪೇರ್ ಮಾಡಿದಾಗ ನಾವು ಮೌಂಟಿಗೆ ಹಾಕಿದಾಗ ಇದು ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ನಿಮಗೆ, ಇದು ಸ್ವಲ್ಪ ಮುಂದೆಯಿಂದ ನೋಡೋದು ಕುಳ್ಳಕ್ಕೆ ಕಾಣಿಸುತ್ತೆ. ವ್ಯೂ ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಏನು ಹಿಂದೆ ಸ್ಕ್ರೀನ್ ಇದೆ ಅದರಲ್ಲಿ ವ್ಯೂ ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಉಲಾನ್ಸಿ ಮೌಂಟೇ ಪ್ರಿಫರ್ ಮಾಡ್ತಾರೆ. ಸೊ ಆರಾಮಾಗಿ ರೇರ್ ವ್ಯೂ ಅಲ್ಲಿ ಸ್ವಲ್ಪ ಕಾಣಿಸುತ್ತೆ ಆ್ಯಂಗಲ್ ಕರೆಕ್ಟಾಗಿದೆಯಾ ಇಲ್ವ ಅಂತ. ಇದರಲ್ಲೂ ಹೈಟ್ ಇರೋ ಎಕ್ಸ್ಟೆಂಡರ್ ಸಿಗುತ್ತೆ, ಅದು ಉಪಯೋಗಿಸ್ರೆ ಕಾಣಿಸುತ್ತೆ, ಇಲ್ಲ ಅಂದರೆ ಸ್ವಲ್ಪ ಶಾರ್ಟ್ ಅನಿಸುತ್ತೆ ಇದು. ದಟ್ಸ್ ಆಲ್ ಸ್ನೇಹಿತರೆ. ಹೋಪ್ಫುಲಿ ಎಲ್ಲೋ ಈ ವಿಡಿಯೋ ನಿಮ್ಗೆ ರೀಚ್ ಆಗಿ ಒಂದು ಚೂರಾದರೂ ಹೆಲ್ಪ್ ಆಗಿದ್ರೆ ಅಷ್ಟೇ ಸಾಕು ನನಗೆ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.